ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಹುಳಿ ಸಾರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ನುಗ್ಗೆಕಾಯಿ ಹುಳಿ ಮಾಡೋದಕ್ಕೆ ಒಂದು 150 ಗ್ರಾಮಷ್ಟು ತೊಗರಿಬೇಳೆನ ನೀಟಿಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ನುಗ್ಗೆಕಾಯಿ, 2 ಆಲೂಗಡ್ಡೆ, ಒಂದು 2 ಬದನೆಕಾಯಿನ ಕೂಡ ಹಾಕೊತಾ ಇದ್ದೀನಿ. ಹುಳಿ ಸಾಂಬಾರು ಮಾಡಬೇಕಾದ್ರೆ ನುಗ್ಗೆಕಾಯಿ, ಬದನೆಕಾಯಿ ಈ ಥರ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಯಾವುದು ಕಂಫರ್ಟಬಲ್ ಇರುತ್ತೋ ಆ ತರಕಾರಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು 2 ಹುಳಿ ಟೊಮೊಟೊನ ನಾನು ಒಂದು 4 ಸ್ಲೈಸಸ್ಗಾಗಿ ಕಟ್ ಮಾಡಿ ನೋಡಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ವಿಜಿಲ್ನ ಹೊಡೆಸ್ಕೊಳ್ಳಿ. ಒಂದು 2 ವಿಜಿಲ್ ಹೊಡೆಸ್ಕೊಂಡ್ರೆ ಸಾಕು, ನೀಟಾಗಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಹೀಗೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದೇ ಸತಿ ಡೈರೆಕ್ಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೋಟ್ಲಲ್ಲಿ ಇದೇ ಟೈಪ್ ಮಾಡ್ತಾರೆ. ನೆಕ್ಸ್ಟು ನಾನಿಲ್ಲಿ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಚಮಚದಷ್ಟು ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿ. ನೋಡಿ, ಲಾಸ್ಟ್ ಟೈಮ್ ಸಾಂಬಾರು ಪುಡಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಇಷ್ಟ ಆದಲ್ಲಿ. ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ಇದು ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಜೀರಿಗೆ, ಒಂದು 10ರಿಂದ 12 ಬೆಳ್ಳುಳ್ಳಿ ಇಳುಕು. ನೋಡಿ, ಹುಳಿ ಸಾರಿಗೆ ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ವಿಜಿಲ್ನ ಬಿಡಿಸಿ ನೀಟಾಗಿ ಎಲ್ಲ ಬೆಂದಿರುತ್ತೆ. ಈ ಥರ ಬೇಕು ಅಂತಂದರೆ ಟೊಮೊಟೊ ಅದರಲ್ಲಿ ಏನಿರುತ್ತಲ್ಲ ಆ ಟೊಮೊಟೊ ರುಬ್ಬಿರೋ ಅಂಥ ಖಾರಕ್ಕೆ ಹಾಕ್ಕೊಂಡು ಒಂದೇ ಒಂದು ಸುತ್ತಾಡಿಸ್ಕೊಳ್ಳಿ ಸಾಕು. ನೋಡಿ, ಈ ಥರ ಸಿಪ್ಪೆ ಬೇಕು ಅಂದರೂ ತಕ್ಕೋಬೋದು. ನೋಡಿ, ನಾನು ಈರುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಬೇಳೆ ಮತ್ತು ಟೊಮೊಟೊ 3 ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಹಾಗಾಗಿ ನೋಡಿ, ಒಟ್ಟಿಗೆ ಎಲ್ಲ ಖಾರನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಕೋಬೇಕು. ನೀವು ಒಂದು ಸ್ವಲ್ಪ ರುಚಿ ಹೇಗೆ ಅಂತ ನೋಡ್ಕೊಡಿ. ನಿಮಗೇನು ಖಾರ ಬೇಕಾ, ಉಪ್ಪು ಬೇಕಾ, ಏನಿದೆ ಅಂತಂದು ನೋಡಿ. ನುಗ್ಗೆಕಾಯಿ ಕೂಡ ಒಂದು ಕೂಡ ಕದ್ರುಕೊಂಡಿಲ್ಲ. ಕೆಲವರು ಹೇಳ್ತಾರೆ ಮೇಡಮ್ ನುಗ್ಗೆಕಾಯಿ ಕದ್ರುಕೊಂಡ್ಬಿಡುತ್ತೆ ಅಂತ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಟೊಮೊಟೊ, ಆಲೂಗಡ್ಡೆ, ಬೇಕು ಅಂತಂದರೆ ಬೇಳೆ ಇದೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಸುತ್ತು ಹಾಕಿ ಅದು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಅರ್ಧ ಹೋಳಷ್ಟು ಸಣ್ಣದಾಗಿ ಹಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಏನು ಕುದೀತಾ ಇರುತ್ತಲ್ಲ ಆ ಸಾಂಬಾರಿಗೆ ಇದನ್ನು ಹಾಕ್ಕೋಬೇಕು. ಮೇಲೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಒಳ್ಳೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ನೋಡಿ, ಇದು ಕೂಡ ನಿಮಗೆ ಏನು ಫಂಕ್ಷನ್ಗಳಲ್ಲಿ ಸಾಂಬಾರು ಮಾಡ್ತಾರಲ್ಲ ಆ ಟೈಪ್ ಸಾಂಬಾರು ಇರುತ್ತೆ. ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ರೀ. ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.